ಹಲೋ ಗೆಳೆಯರೆ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನಲ್. ಇದನ್ನು ನಾವು ವಾಲ್ಮೀಕಿ ಮಹರ್ಷಿ ಅವ್ರ ಬಗ್ಗೆ 10 ಸಾಲಿನ ಪುಟ್ಟ ಪ್ರಬಂಧವನ್ನು ನೋಡ್ತಾ ಇದ್ವಿ. ಈ ಒಂದು ಪ್ರಬಂಧ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ ಬನ್ನಿ. ಮೊದಲನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಮತ್ತೊಮ್ಮೆ, ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಆಚರಿಸಲಾಗುತ್ತದೆ. ಎರಡನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ವೇದ ಕಾಲಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಮತ್ತೊಮ್ಮೆ, ಮಹರ್ಷಿ ವಾಲ್ಮೀಕಿ ವೇದ ಕಾಲಕ್ಕೆ ಸಂಬಂಧಿಸಿದವರಾಗಿದ್ದಾರೆ. ಮೂರನೇ ಪಾಯಿಂಟ್, ಅವರ ಜನ್ಮದಿನವನ್ನು ಅಶ್ವಿನಿ ಮಾಸದ ಶರದ್ ಪೂರ್ಣಿಮಾ ದಿನದಂದು ಆಚರಿಸಲಾಗುತ್ತದೆ. ಮತ್ತೊಮ್ಮೆ ಥರ್ಡ್ ಪಾಯಿಂಟ್, ಅವರ ಜನ್ಮದಿನವನ್ನು ಅಶ್ವಿನಿ ಮಾಸದ ಶರದ್ ಪೂರ್ಣಿಮಾ ದಿನದಂದು ಆಚರಿಸಲಾಗುತ್ತದೆ. ಫೋರ್ತ್ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ಮಹರ್ಷಿ ಕಶ್ಯಪ್ ಮತ್ತು ಆದಿತ್ಯನ 9ನೇ ಮಗ ವರುಣ್ ಆದಿತ್ಯ ವಾಲ್ಮೀಕಿಯ ತಂದೆ. ಮತ್ತೊಮ್ಮೆ, ಮಹರ್ಷಿ ಕಶ್ಯಪ್ ಮತ್ತು ಆದಿತ್ಯನ 9ನೇ ಮಗ ವರುಣ್ ಆದಿತ್ಯ ವಾಲ್ಮೀಕಿಯ ತಂದೆ. 5ನೇ ಪಾಯಿಂಟ್, ಅವರ ತಂದೆ ವರುಣ್ ಆದಿತ್ಯರನ್ನು ಪ್ರಚೇತ ಎಂದು ಕರೆಯುವರು. 6ನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ಪ್ರಸಿದ್ಧ ಕಾವ್ಯ ರಾಮಾಯಣದ ಕರ್ತೃ. ಮತ್ತೊಮ್ಮೆ, ಮಹರ್ಷಿ ವಾಲ್ಮೀಕಿ ಪ್ರಸಿದ್ಧ ಕಾವ್ಯ ರಾಮಾಯಣದ ಕರ್ತೃ. 7ನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿಯನ್ನು ಅಗ್ನಿಶರ್ಮ ಎಂದು ಕರೆಯುವರು. ಮತ್ತೊಮ್ಮೆ, ಮಹರ್ಷಿ ವಾಲ್ಮೀಕಿಯನ್ನು ಅಗ್ನಿಶರ್ಮ ಎಂದು ಕರೆಯುವರು. 8ನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ಒಬ್ಬ ಆದಿಕವಿ ಎಂದು ಕರೆಯುವರು. ಮತ್ತೊಮ್ಮೆ, ಮಹರ್ಷಿ ವಾಲ್ಮೀಕಿ ಒಬ್ಬ ಆದಿಕವಿ ಎಂದು ಕರೆಯುವರು. 9ನೇ ಪಾಯಿಂಟ್, ಮಹರ್ಷಿ ತಪಸ್ವಿ ಆಗುವ ಮೊದಲು ಅವರು ಢಕಾಯತ್ ರತ್ನಾಕರ್ ಎಂದು ಕುಖ್ಯಾತರಾಗಿದ್ದರು. ಮತ್ತೊಮ್ಮೆ, ಮಹರ್ಷಿ ತಪಸ್ವಿ ಆಗುವ ಮೊದಲು ಅವರು ಢಕಾಯತ್ ರತ್ನಾಕರ್ ಎಂದು ಕುಖ್ಯಾತರಾಗಿದ್ದರು. 10ನೇ ಪಾಯಿಂಟ್, ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣವು 24,000 ಪದ್ಯಗಳನ್ನು ಮತ್ತು
7 ವಿಭಾಗಗಳನ್ನು ಒಳಗೊಂಡಿದೆ. ಮತ್ತೊಮ್ಮೆ ಮಹರ್ಷಿ ವಾಲ್ಮೀಕಿ ರಚಿಸಿದ ರಾಮಾಯಣವು 24,000 ಪದ್ಯಗಳನ್ನು ಮತ್ತು 7 ವಿಭಾಗಗಳನ್ನು ಒಳಗೊಂಡಿದೆ. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸಲಹೆ ಸೂಚನೆ ಕಾಮೆಂಟ್ನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.